श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಅತ್ಯಂತ ಶ್ರೇಷ್ಠವಾದ ನಮ್ಮ ಸನಾತನ ವೈದಿಕ ಧರ್ಮದ ಮೂಲ ಪ್ರಮಾಣಗಳು ವೇದಗಳಾಗಿವೆ. ಶಾಸ್ತ್ರಗಳಲ್ಲಿ ಅನೇಕ ಪ್ರಮಾಣಗಳನ್ನು ಪರಿಗಣನೆ ಮಾಡಿದ್ದಾರೆ. ಆ ಪ್ರಮಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪ್ರಮಾಣ ಯಾವುದು ಅಂತಂದರೆ ವೇದಗಳು ಎಂಬುದಾಗಿ ಎಲ್ಲ ದರ್ಶನಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲೂ ನಿಶ್ಚಯಿಸಿದಂತಹ ಒಂದು ವಿಷಯವಾಗಿದೆ. ಪ್ರಮಾಣಗಳ ಸಂಖ್ಯೆ ಎಷ್ಟು, ಯಾವ ಪ್ರಮಾಣ ಹೇಗೆ ಇತ್ಯಾದಿ ವಿಚಾರಗಳಲ್ಲಿ ಶಾಸ್ತ್ರಗಳಲ್ಲಿ ಸ್ವಲ್ಪ ಮತಭೇದಗಳಿದ್ದರೂ ಸಹ, ಅಭಿಪ್ರಾಯ ಭೇದಗಳಿದ್ದರೂ ಸಹ ವೇದಗಳೇ ಸರ್ವಶ್ರೇಷ್ಠವಾದಂತಹ ಪ್ರಮಾಣಗಳು ಅನ್ನುವಂತಹ ವಿಷಯದಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ, ಯಾವುದೇ ವಿಧವಾದಂತಹ ಅಭಿಪ್ರಾಯ ಭೇದವಿಲ್ಲ. ಅಂತಹ ಶ್ರೇಷ್ಠವಾದ ಪ್ರಮಾಣಗಳು ವೇದಗಳಾಗಿವೆ. ಈ ವೇದಗಳ ಒಂದು ಪ್ರಮಾಣತ್ವ ಯಾಕೆ ಇಷ್ಟು ಶ್ರೇಷ್ಠ ಅನ್ನುವುದನ್ನು ನಾವು ತಿಳ್ಕೊಳ್ಳಬೇಕು ಅಂತಂದರೆ, ಲೋಕದಲ್ಲಿ ಮೊದಲನೇದಾಗಿ ಪ್ರಮಾಣ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಪ್ರಮಾಣ ಅಂದರೆ ಏನು ಅಂತ ಕೇಳಿದರೆ, ಯಾವುದಾದ್ರೂ ಒಂದು ವಸ್ತುವನ್ನು ಒಂದು ವಿಚಾರವನ್ನು ನಮಗೆ ತಿಳಿಸುವಂತಹ ಒಂದು ಕಾರಣ, ಅದನ್ನೇ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಪ್ರಮಾಣದ ಮೂಲಕ ನಾವು ಯಾವುದಾದ್ರೂ ವಿಚಾರಗಳನ್ನು ತಿಳ್ಕೊಳ್ತೀವಿ. ಯಾವುದೇ ಒಂದು ವಿಷಯ ಇರ್ಬೋದು, ಯಾವ ವಿಷಯದ ಒಂದು ಜ್ಞಾನವು ಒಂದು ತಿಳುವಳಿಕೆ ನಮಗೆ ಬರಬೇಕಾದರೂ ಅದಕ್ಕೆ ಒಂದು ಪ್ರಮಾಣ ಅನ್ನೋದಿರಬೇಕು. ಪ್ರಮಾಣಪೂರ್ವಕವಾಗಿ ಯಾವುದಾದ್ರೂ ಒಂದು ವಿಚಾರದ ಜ್ಞಾನ ನಮಗೆ ಬಂದಾಗ ಮಾತ್ರ ಅದು ಸರಿಯಾದಂತಹ ಒಂದು ಜ್ಞಾನವಾಗುತ್ತೆ. ಪ್ರಮಾಣವಿಲ್ಲದೆ ನಮಗೆ ಬರುವಂತಹ ಜ್ಞಾನವನ್ನು ಭ್ರಮ ಎಂಬುದಾಗಿ ಹೇಳ್ತಾರೆ. ಪ್ರಮಾಣದ ಮೂಲಕವಾಗಿ ಬಂದಿರುವಂತಹ ಒಂದು ಜ್ಞಾನವಾದರೆ ಅದನ್ನು ಪ್ರಮಾ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದು ಸರಿಯಾದಂತಹ ಒಂದು ಜ್ಞಾನ. ಪ್ರಮಾಣವಿಲ್ಲದೆ ಬಂದಿರುವಂತಹ ಜ್ಞಾನವನ್ನು ಭ್ರಮೆ ಎಂಬುದಾಗಿ ನಾವು ಹೇಳ್ತೀವಿ. ಯಾಕೆ ಅಂತಂದರೆ, ನಮಗೆ ಎಲ್ಲಿ ಭ್ರಮೆ ಉಂಟಾಗುತ್ತೋ ಅಲ್ಲಿ ವಾಸ್ತವವಾಗಿ ನಾವು ಅಂದ್ಕೊಂಡ ಹಾಗೆ ಅಲ್ಲಿರುವುದಿಲ್ಲ. ನಮಗೆ ಹಾಗೆ ತಿಳಿದು ಬಂದಿದೆ ಬಿಟ್ಟರೆ ಅಲ್ಲಿ ವಸ್ತುಸ್ಥಿತಿ ಹಾಗಿಲ್ಲ. ಆದ್ದರಿಂದ ಆ ಜ್ಞಾನವನ್ನು ಭ್ರಮೆ ಎಂಬುದಾಗಿ ಹೇಳ್ತಾರೆ. ಆದರೆ ಎಲ್ಲಿ ಪ್ರಮಾಣದ ಮೂಲಕ ಒಂದು ಜ್ಞಾನ ನಮಗೆ ಬಂದಿರುತ್ತೋ ಅಲ್ಲಿ ಯಾವ ರೀತಿಯಾಗಿ ನಮಗೆ ತಿಳುವಳಿಕೆ ಬಂದಿದೆಯೋ ಆ ರೀತಿಯಾಗಿಯೇ ವಸ್ತುಸ್ಥಿತಿ ಅನ್ನೋದಿರುತ್ತೆ. ಹಾಗಾಗಿ ಈ ಪ್ರಮಾಣಗಳಿಂದ ನಾವು ಅನೇಕ ವಿಧವಾದಂತಹ ವಿಚಾರಗಳನ್ನು ತಿಳ್ಕೊಳ್ತೀವಿ. ಯಾವುದಾದ್ರೂ ಒಂದು ವಿಚಾರವನ್ನು ತಿಳ್ಕೊಂಡಾಗ ಅದು ಸರಿಯಾದಂತಹ ಒಂದು ಜ್ಞಾನವಾಗಬೇಕು ಮತ್ತು ಅದರಿಂದ ನಮಗೆ ಪ್ರಯೋಜನ ಸಿಗಬೇಕು ಅಂತಂದರೆ ಅದು ಪ್ರಮಾಣದ ಮೂಲಕ ಬಂದಿರುವಂತಹ ತಿಳುವಳಿಕೆಯಿಂದ ಮಾತ್ರವೇ ನಮಗೆ ಪ್ರಯೋಜನ ಅನ್ನೋದು ಸಿಗುತ್ತೆ. ಅಪ್ರಮಾಣದಿಂದ ಅಂದರೆ ಭ್ರಮೆ ನಮಗೆ ಬಂತು ಅಂತಂದರೆ ಆ ಭ್ರಮೆಯಿಂದ ನಾವು ನೋಡುವಂತಹ ವಸ್ತು ಏನಿರುತ್ತೋ ಅದರಿಂದ ನಮಗೆ ಪ್ರಯೋಜನ ಅನ್ನೋದು ಸಿಕ್ಕುವುದಿಲ್ಲ. ಅದಕ್ಕೆ ಪ್ರಸಿದ್ಧವಾಗಿ ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಇಲ್ಲಿ ನೀರಿದೆ ಅಂತ ತಿಳ್ಕೊಂಡಿದ್ದೀವಿ, ವಾಸ್ತವವಾಗಿ ಅಲ್ಲಿ ನೀರಿಲ್ಲ, ಆದರೂ ನೀರು ಇದೆ ಅಂತ ನಾವು ತಿಳ್ಕೊಂಡಾಗ ಅದು ಭ್ರಮೆ. ನೀರು ಇದೆ ಅಂತ ನಾವು ತಿಳ್ಕೊಂಡಾಗ, ಇಲ್ಲದೆ ಇರುವ ಜಾಗದಲ್ಲಿ ಇದೆ ಅಂತ ತಿಳ್ಕೊಂಡಾಗ ಅದನ್ನು ಭ್ರಮೆ ಅಂತ ಹೇಳ್ತಾರೆ. ಅದು ಭ್ರಮೆ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ನೀರಿದೆ ಅದರಿಂದ ಕುಡಿಬೇಕು ಅಂತ ಹೇಳಿ ಅಲ್ಲಿಗೆ ಹೋದಾಗ ಅಲ್ಲಿ ನೀರು ಸಿಗೋದಿಲ್ಲ. ಅಂದರೆ ಆ ಪ್ರಯೋಜನ ಅನ್ನೋದು ನಮಗೆ ಸಿಗೋದಿಲ್ಲ. ನಿಜವಾಗಲೂ ನೀರಿರುವಂತಹ ಜಾಗದಲ್ಲಿ ನೀರಿದೆ ಅಂತ ತಿಳ್ಕೊಂಡು ನಾವಲ್ಲಿ ಹೋದಾಗ ಮಾತ್ರ ಅದು ಪ್ರಮಾತ್ಮಕ ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಅದು ಪ್ರಮಾಣದಿಂದ ಬಂದಿರುವಂತಹ ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿ ನಮಗೆ ಪ್ರಯೋಜನ ಅನ್ನೋದು ಸಿಗುತ್ತೆ. ಆದ್ದರಿಂದ ಯಾವುದಾದ್ರೂ ಒಂದು ವಿಚಾರವನ್ನು ತಿಳಿದುಕೊಂಡು ಅದರ ಮೂಲಕ ನಾವು ಮಾಡಬೇಕಾದ್ದನ್ನೆಲ್ಲ ಮಾಡಿ ಅದರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಳಬೇಕು ಅಂತಂದರೆ ಆ ತಿಳುವಳಿಕೆ ಅನ್ನೋದು ಪ್ರಮಾಣದ ಮೂಲಕ ಬಂದಿರಬೇಕು. ಅಂತಹ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಿತಿ ಇತ್ಯಾದಿ ಯಾವ ಪ್ರಮಾಣಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಪರಿಗಣನೆ ಮಾಡಿ ಹೇಳಿದ್ದಾರೋ ಅಂತಹ ಎಲ್ಲ ಪ್ರಮಾಣಗಳಲ್ಲೂ ಸಹ ವೇದಗಳು ಅತ್ಯಂತ ಶ್ರೇಷ್ಠವಾದಂತಹ ಪ್ರಮಾಣಗಳಾಗಿವೆ. ಯಾಕೆ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಪ್ರಮಾಣದ ಒಂದು ಶ್ರೇಷ್ಠತೆಯನ್ನು ಯಾವ ರೀತಿಯಾಗಿ ನಾವು ತೀರ್ಮಾನ ಮಾಡಬೇಕು ಅಂತಂದರೆ, ಆ ಪ್ರಮಾಣದ ಮೂಲಕ ಯಾವ ವಸ್ತುವನ್ನು ನಾವು ತಿಳ್ಕೊಳ್ತಾ ಇದ್ದೀವೋ ಆ ವಸ್ತುವಿನ ಒಂದು ಶ್ರೇಷ್ಠತೆಯ ಆಧಾರದ ಮೇಲೆ ಅಂತಹ ಶ್ರೇಷ್ಠವಾದ ವಸ್ತುವನ್ನು ನಮಗೆ ತಿಳಿಸುವಂತಹ ಪ್ರಮಾಣ ಏನಿದೆಯೋ ಆ ಪ್ರಮಾಣದ ಒಂದು ಶ್ರೇಷ್ಠತೆಯನ್ನು ನಾವು ಪರಿಗಣನೆ ಮಾಡಬೇಕಾಗಿರುತ್ತೆ.
ಈ ವೇದಗಳನ್ನು ಯಾಕೆ ಇಷ್ಟು ಶ್ರೇಷ್ಠವಾದಂತಹ ಪ್ರಮಾಣಗಳು ಎಂಬುದಾಗಿ ಕರೆದಿದ್ದಾರೆ ಅಂತ ಕೇಳಿದರೆ, ಈ ವೇದಗಳಿಂದ ನಮಗೆ ತಿಳಿದು ಬರುವಂತಹ, ಈ ವೇದಗಳ ಮೂಲಕ ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಏನಿವೆಯೋ ಆ ಒಂದು ವಿಚಾರಗಳು ಅತ್ಯಂತ ಶ್ರೇಷ್ಠವಾದಂತಹ ವಿಚಾರಗಳಾಗಿವೆ. ಅತ್ಯಂತ ಶ್ರೇಷ್ಠವಾದಂತಹ ತತ್ವವನ್ನು ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ತತ್ವವನ್ನು ತಿಳಿಸ್ತಾ ಇವೆ. ಹಾಗಾಗಿ ಆ ತತ್ವ ಅನ್ನೋದು ಅಷ್ಟು ಶ್ರೇಷ್ಠವಾದ್ದರಿಂದಲೇ ಅದನ್ನು ತಿಳಿಸುವಂತಹ ವೇದಗಳು ಸಹ ಅತ್ಯಂತ ಶ್ರೇಷ್ಠವಾದಂತಹ ಪ್ರಮಾಣಗಳಾಗಿವೆ. ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಎಲ್ಲ ಕಡೆಯೂ ಸಹ ವಿಶೇಷವಾಗಿ ಎಲ್ಲಿ ಅವರು ವಿಚಾರವನ್ನು ಮಾಡಿದರು, ತಮ್ಮ ಭಾಷ್ಯಗಳಲ್ಲಿ ಗ್ರಂಥಗಳಲ್ಲೆಲ್ಲ ಕಡೆಯೂ ಸಹ ಎಲ್ಲಿ ಅವರು ಏನೇ ವಿಚಾರ ಮಾಡಿ ಒಂದು ವಿಷಯವನ್ನು ತೀರ್ಮಾನ ಮಾಡಲಿಕ್ಕೆ ಹೊರಟರೂ ಸಹ ಮೊದಲನೇದಾಗಿ ಅವರು ಹೇಳುವುದು ಶ್ರುತಿ ಪ್ರಮಾಣವನ್ನು. ಈ ವೇದಗಳಲ್ಲಿ ಏನು ಪ್ರಮಾಣ, ಈ ವಿಚಾರಕ್ಕೆ ವೇದದ ಪ್ರಮಾಣ ಹೇಗಿದೆ, ಅದರ ಅರ್ಥವನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನೆಲ್ಲ ಅವರು ತಮ್ಮ ಭಾಷ್ಯಗಳಲ್ಲಿ ತೋರಿಸ್ತಾರೆ. ಮತ್ತು ಅವರೆಲ್ಲ ಕಡೆಯೂ ಹೇಳ್ತಾರೆ, ಆ ಪ್ರತಿವಾದಿ ಜೊತೆಗೆ ಯಾರ ಜೊತೆಗೆ ಅವರು ವಾದವನ್ನು ಮಾಡ್ತಾರೋ ಆ ಪ್ರತಿವಾದಿ ಜೊತೆಗೂ ಅವರು ಅದನ್ನೇ ಹೇಳ್ತಾರೆ, ನೀನು ಏನು ಮಾತಾಡಿದರೂ ವೇದವನ್ನು ಪ್ರಮಾಣವಾಗಿ ಇಟ್ಕೊಂಡು ಮಾತಾಡು. ಹಾಗೆ ಯಾವುದೇ ವಿಚಾರವನ್ನು ನೀನು ಹೇಳಿದರೆ ಸುಮ್ಮನೆ ಪ್ರಮಾಣವಿಲ್ಲದೆ ಏನೇನೋ ಹೇಳಿದರೆ ಅದನ್ನು ನಾವು ಒಪ್ಪೋದಿಲ್ಲ. ನೀನು ಹಾಗೆ ಮಾತಾಡು, ನಾವು ಹಾಗೆ ಮಾತಾಡ್ತೀವಿ. ಇಬ್ಬರೂ ಸಹ ವೇದವನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಮಾತಾಡ್ಕೊಳ್ಳೋಣ, ವಾದವನ್ನು ಮಾಡೋಣ. ವಾದವನ್ನು ಮಾಡಿ ಯಾವುದು ಸರಿಯಾದಂತಹ ವಿಚಾರ ಅನ್ನೋದನ್ನು ನಾವು ತೀರ್ಮಾನ ಮಾಡೋಣ. ಆದ್ದರಿಂದ ಈ ವೇದಗಳನ್ನು ಪ್ರಮಾಣವಾಗಿ ಇಟ್ಟುಕೊಂಡು ನೀನು ಮಾತನಾಡಬೇಕು ಎಂಬುದಾಗಿ ಅವರು ಅಲ್ಲಲ್ಲಿ ಪ್ರತಿವಾದಿಗಳಿಗೆ ಹೇಳುವುದನ್ನು ಸಹ ನಾವು ಆ ಭಾಷ್ಯಗಳಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಇಂತಹ ಒಂದು ಶ್ರೇಷ್ಠವಾದಂತಹ ತತ್ವವನ್ನು ಈ ವೇದಗಳು ನಮಗೆ ತಿಳಿಸ್ತಾ ಇವೆ. ವೇದಗಳಿಂದ ಪ್ರತಿಪಾದ್ಯವಾದಂತಹ ತತ್ವ ಎಷ್ಟು ಶ್ರೇಷ್ಠವಾದದ್ದು ಅಂತ ಕೇಳಿದರೆ, ಅದರ ಬಗ್ಗೆ ವಿಶೇಷವಾಗಿ ವೇದಗಳಲ್ಲೇ ಹೇಳಲ್ಪಟ್ಟಿದೆ. ಏನು ಅಂತಂದರೆ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ, ಹಾಗೂ ಆತ್ಮನಿ ಖಲ್ವರೇ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ ಅಂತ. ಉತತಮಾದೇಶಂ ಅಪ್ರಾಕ್ಷೋ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ. ಹೀಗೆ ಈ ಎಲ್ಲ ವಾಕ್ಯಗಳಲ್ಲೂ ಸಹ ಯಾವ ಒಂದು ತತ್ವವನ್ನು ತಿಳಿದುಕೊಂಡ ಮೇಲೆ ಇನ್ನು ತಿಳ್ಕೊಳ್ಳಿಕ್ಕೆ ಎರಡನೇ ವಿಚಾರವೇ ಇರುವುದಿಲ್ವೋ, ಅದೇ ಅಂತಿಮವಾದದ್ದಾಗಿರುತ್ತೋ ಅಂತಹ ತತ್ವವನ್ನು ಈ ವೇದಗಳು, ಅಂತಹ ತತ್ವವನ್ನು ಮತ್ತು ಆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಅನುಸರಣೆ ಮಾಡಬೇಕಾದಂತಹ ಮಾರ್ಗವನ್ನು ಸಹ ವೇದಗಳು ನಮಗೆ ತಿಳಿಸ್ತಾ ಇವೆ. ಮುಖ್ಯವಾದ ತತ್ವ ಯಾವುದು, ಯಾವ ತತ್ವವನ್ನು ತಿಳಿದುಕೊಂಡ್ರೆ ಇನ್ನು ಎಲ್ಲವುದನ್ನು ತಿಳಿದ ಹಾಗಾಗುತ್ತೋ, ಅದರ ಮೇಲೆ ತಿಳ್ಕೊಳ್ಳಿಕ್ಕೆ ಯಾವುದು ಸಹ ಉಳಿಯುವುದಿಲ್ವೋ ಅಂತಹ ಒಂದು ತತ್ವವನ್ನು ಹೇಳುವುದು ಮಾತ್ರವಲ್ಲದೆ, ಅದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ರೀತಿಯಾಗಿ ಆ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತಹ ವಿಚಾರಗಳನ್ನು ಸೇರಿ ಈ ಎಲ್ಲ ತತ್ವಗಳನ್ನು ಸಹ ವಿಚಾರಗಳನ್ನು ಸಹ ವೇದಗಳು ನಮಗೆ ಉಪದೇಶ ಮಾಡ್ತಾ ಇವೆ. ಹಾಗಾಗಿ ವೇದಗಳಲ್ಲಿ ತುಂಬ ಜನ ಕೇಳಿರ್ತೀರಿ, ವೇದಗಳಲ್ಲಿ ಜ್ಞಾನಕಾಂಡ ಮತ್ತು ಕರ್ಮಕಾಂಡ ಅಂತ ಎರಡು ಭಾಗ ಇದೆ. ಕರ್ಮವನ್ನು ಹೇಳುವಂತಹ ಭಾಗ ಒಂದು, ಜ್ಞಾನವನ್ನು ಹೇಳುವಂತಹ ಉಪನಿಷತ್ತುಗಳ ಭಾಗ ಒಂದು ಅಂತ ಹೇಳಿದ್ದನ್ನು ಕೇಳಿರ್ತೀರಿ ಕೆಲವರು. ಯಾಕೆ ಹೀಗೆ ಅಂತಂದರೆ, ಆ ಉಪನಿಷತ್ತುಗಳಲ್ಲಿ ಜ್ಞಾನದ ಬಗ್ಗೆ ಅಂದರೆ ಈಗ ಹೇಳಿದಂತಹ ತತ್ವ ಅದೇ ಅದ್ವೈತ ತತ್ವ. ಆ ಒಂದು ಅದ್ವೈತ ತತ್ವದ ಬಗ್ಗೆ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಮತ್ತು ಆ ಅದ್ವೈತ ತತ್ವವನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಆ ಮಾರ್ಗದಲ್ಲಿ ಹೋಗಿ ಕೊನೆಗೆ ಅದನ್ನು ತಿಳ್ಕೊಂಡು ಹೇಗೆ ನಾವು ಕೃತಾರ್ಥರಾಗಬೇಕು ಅನ್ನುವಂತಹ ವಿಚಾರಗಳನ್ನೆಲ್ಲ ಆ ಕರ್ಮಕಾಂಡದಲ್ಲಿ, ವಿಶೇಷವಾಗಿ ಕರ್ಮಕಾಂಡದಲ್ಲೂ ಮತ್ತು ಉಪಾಸನಾ ಕಾಂಡದಲ್ಲೂ ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಆ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು, ಆ ತತ್ವವನ್ನು ವೇದಗಳು, ಅತ್ಯಂತ ಶ್ರೇಷ್ಠವಾದಂತಹ ತತ್ವವನ್ನು ವೇದಗಳು ಪ್ರತಿಪಾದನೆ ಮಾಡಿ ಉಪದೇಶ ಮಾಡ್ತಾ ಇವೆ. ಹಾಗಾಗಿ ಆ ವೇದಗಳ ಒಂದು ಶ್ರೇಷ್ಠತೆ ಅನ್ನೋದು ಅತ್ಯಂತ ಉತ್ಕೃಷ್ಟವಾದದ್ದು. ಇಲ್ಲಿ ಈ ಒಂದು ತತ್ವದ ಬಗ್ಗೆ ಹೇಳುವಾಗ ವೇದಗಳಲ್ಲಿ ಆ ಒಂದು ತತ್ವವನ್ನು ತಿಳಿದ ಮೇಲೆ ಇನ್ನು ತಿಳ್ಕೊಳ್ಳಿಕ್ಕೆ ಯಾವುದೂ ಸಹ ಇರುವುದಿಲ್ಲ. ಅದೇ ಅಂತಿಮವಾದದ್ದು, ಅದೇ ಅದ್ವೈತ ತತ್ವ. ಎರಡನೇ ವಸ್ತು ಅನ್ನೋದೇ ತದನಂತರ ಆ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ, ಈಗ ಎಲ್ಲ ವಸ್ತುಗಳು ಇದೆ, ಎರಡನೇ ವಸ್ತು ಇದೆ, ಎರಡಲ್ಲ 200 ಎಷ್ಟು ಬೇಕಾದಷ್ಟು ಬೇಕಾದಷ್ಟು ವಸ್ತುಗಳಿವೆ, ಅಸಂಖ್ಯಾಕವಾದಂಥ ವಸ್ತುಗಳು ಈಗಿವೆ. ಆದರೆ ಆ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ ಪುನಃ ಎರಡನೇ ವಸ್ತು ಅನ್ನೋದು ಇರೋದಿಲ್ಲ. ಈಗ ಆ ಸ್ಥಿತಿಯನ್ನು ತಲುಪಲಿಲ್ವಾದ್ರಿಂದ ಈಗ ಎರಡನೇ ವಸ್ತು ಇದ್ದೇ ಇದೆ. ಎರಡನೇ ವಸ್ತುವಿನ ಜೊತೆಗೆ 2, 3 ಎಷ್ಟು ಇದೆಯೋ ಅಷ್ಟು
ಆ ಎಲ್ಲ ವಸ್ತುವಿನ ಜೊತೆಗೆ ನಮ್ಮ ವ್ಯವಹಾರ ಇವಾಗ ಹೇಗೆ ನಡೀತಾ ಇದೆಯೋ ಅದೆಲ್ಲದೂ ಹಾಗೆ ನಡೀತಾ ಇರುತ್ತೆ ಆ ಸ್ಥಿತಿ ತಲುಪುವ ತನಕ. ಇನ್ನೂ ಆ ಸ್ಥಿತಿಯಲ್ಲಿ ತಲುಪಲಿಲ್ವಾದ್ರಿಂದ ಇದೆಲ್ಲವೂ ಸಹ ಹಾಗೆ ಇದ್ದೇ ಇರುತ್ತೆ, ಈ ವ್ಯವಹಾರಗಳು ಇದೆಲ್ಲವೂ ಸಹ ಇದ್ದೇ ಇರುತ್ತೆ. ಆದ್ದರಿಂದ ಅಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ವಿಚಾರಗಳನ್ನು ನಮ್ಮ ವೇದಗಳು ಉಪದೇಶ ಮಾಡ್ತಾ ಇವೆ. ಅಷ್ಟು ಅತ್ಯಂತ ಶ್ರೇಷ್ಠವಾದ ವಿಚಾರ ಆ ಒಂದು ಅದ್ವೈತ ತತ್ವ ಮತ್ತು ಅದಕ್ಕೆ ಅಂಗವಾಗಿ ಅನೇಕ ವಿಧವಾದಂತಹ ವಿಷಯಗಳನ್ನು ಈ ವೇದಗಳು ತಿಳಿಸ್ತಾ ಇವೆ. ಇಂತಹ ಒಂದು ತತ್ವವನ್ನು ನಾವು ತಿಳ್ಕೊಳ್ಳಬೇಕು, ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಅದರಿಂದ ಶಾಶ್ವತವಾದಂತಹ ಒಂದು ಶ್ರೇಯಸ್ಸನ್ನು ನಾವು ಪಡಿಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಅಂತಂದರೆ ವೇದಗಳು ನಮಗೆ ತೋರಿಸುವಂತಹ ಮಾರ್ಗ. ಹಾಗಾಗಿ ಆ ವೈದಿಕ ವಿದ್ಯೆಗೆ ಅಷ್ಟು ಶ್ರೇಷ್ಠತೆ. ಆ ವೇದಗಳು ಮತ್ತು ಆ ವೇದಗಳ ಅರ್ಥವನ್ನು ಸರಿಯಾಗಿ ನಿರ್ಣಯ ಮಾಡಿ ವಿಚಾರ ಮಾಡಿ ನಮಗೆ ತಿಳಿಸಲಿಕ್ಕೆ ಬಂದಿರುವಂತಹ ಶಾಸ್ತ್ರಗಳು, ವ್ಯಾಖ್ಯಾನ, ಉಪವ್ಯಾಖ್ಯಾನಗಳು ಇತ್ಯಾದಿಗಳೆಲ್ಲ, ಇಷ್ಟೆಲ್ಲ ವಿಸ್ತಾರವಾದಂತಹ ಗ್ರಂಥಗಳು ನಮ್ಮಲ್ಲಿ ಯಾಕಿವೆ? ಬೇರೆ ಪ್ರಪಂಚದಲ್ಲಿ ಎಲ್ಲೂ ಸಹ ಇಷ್ಟು ಗ್ರಂಥಗಳಿಲ್ಲ. ಯಾವುದೋ ಒಂದು ಗ್ರಂಥ ಇರುತ್ತೆ, ಆ ಗ್ರಂಥದಲ್ಲಿ ಒಂದಿಷ್ಟು ಹೇಳಿರ್ತಾರೆ, ಯಾರಾದರೂ ಸಹ ಅದನ್ನೇ ಅನುಸರಣೆ ಮಾಡಬೇಕು, ಅದರ ಮೇಲೆ ಪ್ರಶ್ನೆಗಳು ಕೇಳಬಾರದು. ಪ್ರಶ್ನೆಗಳು ಕೇಳಿದರೆ ಅವನು ದೊಡ್ಡ ಅಪರಾಧಿ. ಪ್ರಶ್ನೆಗಳನ್ನೇ ಕೇಳೋ ಹಾಗಿಲ್ಲ, ಏನಿದೆಯೋ ಅದನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳಬೇಕು, ಅದನ್ನು ಹಾಗೆ ಮಾಡಬೇಕು ಅಂತ ಮಾತ್ರ ಇದೆ. ಆದರೆ ಇಲ್ಲಿ ಒಂದು ಕಡೆ ಮಾತ್ರವೇ ಏನು ವಿಷಯ ಇದೆಯೋ, ಏನು ಆ ತತ್ವವನ್ನು ಕೇಳಿದಾಗ ನಿನ್ನ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅತ್ಯಂತ ವಿಸ್ತಾರವಾಗಿ ಅದಕ್ಕೆ ಉತ್ತರವನ್ನು ಸಹ ತಿಳ್ಕೊಳ್ಳುವಂತಹ ಅವಕಾಶ ಇರುವುದು ಅದು ನಮ್ಮ ಗ್ರಂಥಗಳಲ್ಲಿ ಮಾತ್ರವೇ, ನಮ್ಮ ಧರ್ಮದಲ್ಲಿ ಮಾತ್ರವೇ. ಹಾಗಾಗಿ ಇಷ್ಟೆಲ್ಲ ಗ್ರಂಥಗಳು. ಇಲ್ಲದೆ ಹೋದರೆ ಇಲ್ಲೂ ಸಹ ಯಾವುದೋ ಒಂದು ಗ್ರಂಥ ಮಾತ್ರ ಬರೆದ್ಬಿಟ್ಟು ಇಷ್ಟೇ ವಿಷಯ, ಎಲ್ಲರೂ ಇದನ್ನೇ ಕೇಳಬೇಕು ಅಷ್ಟೇ, ಇನ್ನಿದ್ರ ಮೇಲೆ ಪ್ರಶ್ನೆಗಳು ಕೇಳಬಾರದು ಅಂತ ಹೇಳಿಬಿಟ್ರೆ ಮುಗಿದೋಗ್ತಿತ್ತು. ಆದರೆ ಹಾಗೆ ಹೇಳಲಿಲ್ಲ. ಇಷ್ಟೆಲ್ಲ ವೇದಗಳು, ಶಾಸ್ತ್ರಗಳು, ದರ್ಶನಗಳು, ಪುರಾಣ ಇತಿಹಾಸಾದಿಗಳು, ಸ್ಮೃತಿಗಳು, ವ್ಯಾಖ್ಯಾನ, ಉಪವ್ಯಾಖ್ಯಾನಗಳು, ಭಾಷ್ಯಗಳು, ವಾರ್ತಿಕಗಳು ಇಷ್ಟೆಲ್ಲ ಯಾಕೆ ಬಂದಿವೆ ಅಂತಂದರೆ ನಮಗೆ ಬರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಸಹ ಸರಿಯಾದಂತಹ ವಿಚಾರವನ್ನು ಮಾಡುವುದರ ಮೂಲಕ ಉತ್ತರವನ್ನು, ಆ ಉತ್ತರ ಸಿಗುವ ತನಕ, ಸರಿಯಾದಂತಹ ಉತ್ತರ ಸಿಗುವ ತನಕ ವಿಚಾರವನ್ನು ಮಾಡಿ 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 ಸರಿಯಾದಂತಹ ಉತ್ತರವನ್ನು ಪ್ರತಿಯೊಂದು ಪ್ರಶ್ನೆಗೂ ಕೊಟ್ಟು ಇನ್ನು ಯಾವುದೇ ವಿಧವಾದಂತಹ ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಇದೆ ಅನ್ನುವಂತಹ ಆ ವಿಚಾರವನ್ನು ನಮಗೆ ತಿಳಿಸುವುದಕ್ಕಾಗಿ ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿ ನಮ್ಮ ಹಿಂದಿನವರೆಲ್ಲರೂ ಋಷಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿದ್ವಾಂಸರವರೆಗೆ ಈ ಎಲ್ಲ ಗ್ರಂಥಗಳನ್ನು ಸಹ ರಚನೆ ಮಾಡಿ ಇಷ್ಟೆಲ್ಲ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಒಂದು ಆ ಗ್ರಂಥಗಳಲ್ಲಿ ಪ್ರತಿಯೊಂದು ವಿಚಾರವನ್ನು ಸಹ ಅತ್ಯಂತ ವಿಸ್ತೃತವಾಗಿ, ಅತ್ಯಂತ ತರ್ಕಬದ್ಧವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ, ಯುಕ್ತಿಯುಕ್ತವಾಗಿ ಪ್ರತಿಯೊಂದು ವಿಚಾರವನ್ನು ಸಹ ನಮ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಸಮಸ್ತ ಪ್ರಪಂಚದ ಒಂದು ಶ್ರೇಯಸ್ಸಿಗೆ ಕಾರಣೀಭೂತವಾದಂತಹ ಮಾರ್ಗವನ್ನು ಈ ನಮ್ಮ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಶಾಸ್ತ್ರಗಳಲ್ಲೂ ತಿಳಿಸಿದ್ದಾರೆ. ಹಾಗಾಗಿ ಈ ವೈದಿಕ ವಿದ್ಯೆ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು. ಹಾಗಾಗಿ ಈ ವೈದಿಕ ವಿದ್ಯೆಗೆ ಇಷ್ಟೆಲ್ಲ ನಿಯಮಗಳು ಸಹ, ಯಾಕಂದರೆ ಇಷ್ಟು ಉತ್ಕೃಷ್ಟವಾದದ್ದು ಅಂತಂದರೆ ಅದಕ್ಕೆ ಬೇಕಾದಷ್ಟು ನಿಯಮಗಳಿವೆ. ಇದನ್ನು ಹೀಗೆ ಅಧ್ಯಯನ ಮಾಡಬೇಕು, ಈ ರೀತಿಯಾಗಿ ಇದನ್ನು ಅಧ್ಯಯನ ಮಾಡಬೇಕು, ಇಂತಹ ನಿಯಮ ಸಹಿತವಾಗಿ ಅಧ್ಯಯನವನ್ನು ಮಾಡಬೇಕು. ನಿಯಮ ಸಹಿತವಾಗಿ ಅಧ್ಯಯನವನ್ನು ಮಾಡಿದಾಗ ಮಾತ್ರವೇ ಆ ಒಂದು ಅಧ್ಯಯನಕ್ಕೆ ಬಲ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಒಂದು 10 ಸಲ ಹೇಳಿಬಿಟ್ರೆ ಯಾವುದಾದ್ರೂ ಕಂಠಸ್ಥ ಆಗೇ ಆಗುತ್ತೆ. ಸುಮ್ಮನೆ ಒಂದು 10 ಸಲ 20 ಸಲ 100 ಸಲ ಹೇಳಿಬಿಟ್ರೆ ಯಾವುದಾದ್ರೂ ಅದು ಹೇಗಾದರೂ ಕಂಠಸ್ಥ ಆಗಿಬಿಡುತ್ತೆ. ಕಂಠಸ್ಥ ಆಗುವುದು ಕಷ್ಟ ಏನಲ್ಲ, ಆದರೆ ನಾವು ಕಂಠಸ್ಥ ಮಾಡಿದಂತಹ ಆ ವಿದ್ಯೆಗೆ ಒಂದು ಬಲ ಅನ್ನೋದು ಬರಬೇಕು. ಅದು ಬರಬೇಕು ಅಂತಂದರೆ ಆ ನಿಯಮ ಸಹಿತವಾಗಿ, ಇದಕ್ಕಾಗಿ ಏನೇನು ನಿಯಮಗಳನ್ನು ಹೇಳಿದ್ದಾರೋ ಆ ನಿಯಮ ಸಹಿತವಾಗಿ ಅದನ್ನು ಅಧ್ಯಯನ ಮಾಡಬೇಕು. ಅದನ್ನು ಅಧ್ಯಯನ ಮಾಡಿದಾಗ ಮಾತ್ರವೇ ಆ ಒಂದು ಬಲ ಅನ್ನೋದು ಅದಕ್ಕೆ ಬರುತ್ತೆ. ಆದ್ದರಿಂದ ಹಾಗಾಗಿ ಇದು ಇಷ್ಟು ಶ್ರೇಷ್ಠವಾದ ವಿದ್ಯೆ ಆದ್ದರಿಂದಲೇ ಇದಕ್ಕಿಷ್ಟೆಲ್ಲ ನಿಯಮಗಳನ್ನು, ಆಚಾರಗಳನ್ನು ಇತ್ಯಾದಿಗಳನ್ನೆಲ್ಲ ಹೇಳಿದ್ದು ಅದಕ್ಕೋಸ್ಕರವೇ. ಹಾಗಾಗಿ ಇಂತಹ ಒಂದು ವೈದಿಕ ಪರಂಪರೆ ಅನ್ನೋದು ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ದೇಶದ ಮತ್ತು ಈ ಸಮಸ್ತ ಪ್ರಪಂಚದ ಒಂದು ಶ್ರೇಯಸ್ಸಿನ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಈ ಒಂದು ವೈದಿಕ ವಿದ್ಯೆ ಅನ್ನುವಂಥದ್ದು. ಹಾಗೆ ಇಂತಹ ಒಂದು ವೈದಿಕ ವಿದ್ಯೆಯ ಒಂದು ಪ್ರಚಾರವನ್ನು, ಇಂತಹ ಒಂದು ವೈದಿಕ ವಿದ್ಯೆಯ ಒಂದು ಮಹತ್ವವನ್ನು ಈ ಲೋಕಕ್ಕೆ ತಿಳಿಸಿ ಇದನ್ನು ವಿಶೇಷವಾಗಿ ಉದ್ಧಾರ ಮಾಡಿ ಈ ಮಾರ್ಗವನ್ನು ನಮಗೆ ತೋರಿಸಿದಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ಈ ವೈದಿಕ ಮಾರ್ಗವನ್ನು ವಿಶೇಷವಾಗಿ, ತುಂಬ ಕ್ಷೀಣ ದಶೆಯನ್ನು ಹೊಂದಿರತಕ್ಕಂಥ ಈ ವೈದಿಕ ಮಾರ್ಗವನ್ನು ವಿಶೇಷವಾಗಿ ಉದ್ಧಾರವನ್ನು ಮಾಡಿ
ಇದರ ಮೇಲೆ ಬಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಸಹ ತಮ್ಮ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಉತ್ತರಗಳನ್ನು ಕೊಟ್ಟು ಈ ಮಾರ್ಗದ ಒಂದು ಶ್ರೇಷ್ಠತೆಯನ್ನು ಇಡೀ ಜಗತ್ತಿಗೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳನ್ನು ಬರೀ ಇಲ್ಲಿರುವವರು ಮಾತ್ರ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ವಿವೇಕಿಗಳು, ಬೇರೆಯವರು ಏನು ಬೇಕಾದ ಅವಿವೇಕಿಗಳು ಏನು ಬೇಕಾದರೂ ಹೇಳ್ಬೋದು, ಎಲ್ಲ ವಿವೇಕಿಗಳು ಯಾರಿದ್ದಾರೋ ಅವರು ಶಂಕರರು ಹೇಳಿದಂತಹ ತತ್ವವನ್ನು ಖಂಡಿತವಾಗಿ ಒಪ್ಕೊಳ್ತಾರೆ. ಶಂಕರರು ಹೇಳಿದಂತಹ ತತ್ವವೇ ಸರಿಯಾದಂತಹ ಒಂದು ತತ್ವ. ಅವರು ಮಾಡಿದಂತಹ ಉಪದೇಶದಿಂದ ಮಾತ್ರವೇ, ಅವರು ತೋರಿಸಿದಂತಹ ಮಾರ್ಗದಿಂದ ಮಾತ್ರವೇ ನಮಗೆ ಶ್ರೇಯಸ್ಸು ಅನ್ನೋದು ಹೊಂದಲಿಕ್ಕೆ ಸಾಧ್ಯ. ಮತ್ತು ಅವರು ಉಪದೇಶ ಮಾಡಿರ್ತಕ್ಕಂತಹ ಆ ಅದ್ವೈತ ತತ್ವ ಏನಿದೆಯೋ ಅದರಲ್ಲಿ ಮಾತ್ರವೇ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಚೆನ್ನಾಗಿ ತಿಳಿದಿರ್ತಕ್ಕಂತಹ ಎಲ್ಲ ವಿವೇಕಿಗಳು ಶಂಕರರು ಹೇಳಿದಂತಹ ಮಾರ್ಗವನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಮಾಡುವವರಿದ್ದಾರೆ. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡುವವರಿದ್ದಾರೆ, ಅವರು ಹೇಳಿದಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವವರಿದ್ದಾರೆ. ಹಾಗಾಗಿ ಅಂತಹ ಒಂದು ಪರಂಪರೆ, ವೈದಿಕ ಪರಂಪರೆಯನ್ನು ಉಳಿಸಿದಂಥವರು ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಈ ಒಂದು ಪರಂಪರೆ ವಿಶೇಷವಾಗಿ ಬೆಳೀಬೇಕು ಅಂತಂದರೆ ಯಾರು ಈ ಒಂದು ಅಧ್ಯಯನವನ್ನು ಮಾಡಬೇಕಾಗಿದೆಯೋ ಅಂಥವರು ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡು ಈ ಅಧ್ಯಯನವನ್ನು ವಿಶೇಷವಾಗಿ ಮಾಡಿ ಈ ಒಂದು ಮಾರ್ಗವನ್ನು ಬೆಳೆಸಬೇಕಾದಂತಹ ಒಂದು ಜವಾಬ್ದಾರಿ, ಅಂತಹ ಒಂದು ಜವಾಬ್ದಾರಿಯನ್ನು ಪಡ್ಕೊಂಡು ಅಂತಹ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು. ಹಾಗಾಗಿ ವಿಶೇಷವಾಗಿ ಅದಕ್ಕೋಸ್ಕರ ಒಂದು ಗುರುಕುಲದ, ಹೇಗೆ ಪ್ರಾಚೀನ ಕಾಲದಿಂದಲೂ ಸಹ ಆ ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನ ಅನ್ನುವುದು ಬಂದಿದೆಯೋ ಆ ರೀತಿಯಾಗಿ ವೇದಾಧ್ಯಯನ ಅನ್ನೋದು ನಡೀಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಶೇಷವಾಗಿ ಈ ಒಂದು ಗುರುಕುಲವನ್ನು ಈ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿ ಇದರ ಮೂಲಕ ಈ ವೈದಿಕ ವಿದ್ಯೆಯನ್ನು ವಿಶೇಷವಾಗಿ ಸಂವರ್ಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಗುರುಕುಲವನ್ನು ಪ್ರಾರಂಭ ಮಾಡಿದ್ದೀರಿ, ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ. ಹಾಗಾಗಿ ಇದಕ್ಕೆ ಏನು ಹೆಸರಿಡಬೇಕು ಅಂತಂದರೆ, ಯಾರಿಂದ ಇವತ್ತು ಈ ವೈದಿಕ ಮಾರ್ಗ ಅನ್ನೋದು ಇವತ್ತಿಗೂ ಸಹ ಈ ಜೀವಂತವಾಗಿದೆಯೋ ಅವರ ಒಂದು ಹೆಸರನ್ನೇ ಇದಕ್ಕೆ ಇಡಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿ ಅದರಂತೆ ಇದಕ್ಕೆ ಶಂಕರ ಗುರುಕುಲ ಅನ್ನುವಂತಹ ಒಂದು ನಾಮವನ್ನು ಸೂಚನೆ ಮಾಡಿದ್ವಿ. ಅದರಂತೆ ಆ ಒಂದು ನಾಮದಿಂದ ಪ್ರಾರಂಭವಾಗಿ ಉತ್ತಮವಾದಂತಹ ರೀತಿಯಲ್ಲಿ ಇದು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುಕುಲ ಇದೇ ರೀತಿಯಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ದೊಡ್ಡ ಸಂಖ್ಯೆಯಲ್ಲಿ ಮುಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ತಯಾರು ಮಾಡಿ ಇದರಿಂದ ಅನೇಕ ಜನರು ವಿದ್ಯಾರ್ಥಿಗಳು ವಿದ್ವಾಂಸರಾಗಿ ಇದರಿಂದ ಹೊರಗೆ ಬರಲಿ ಮತ್ತು ಅವರಿಂದ ಇನ್ನಷ್ಟು ವೈದಿಕ ಮಾರ್ಗ ಅನ್ನುವುದು ಪ್ರವರ್ಧಮಾನಕ್ಕೆ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಇದರ ಒಂದು ಉದ್ಘಾಟನೆ, ಇದರ ಒಂದು ಪ್ರಾರಂಭದ ಒಂದು ಸಂದರ್ಭದಲ್ಲಿ, ಈ ಒಂದು ಭವನ ಇದರ ಒಂದು ಸಂದರ್ಭದಲ್ಲಿ ನಾವು ಹಿಂದೆ ಈ ಪ್ರಾಂತ್ಯದಿಂದ ಹೋಗುವಾಗ ಸ್ವಲ್ಪ ಸಮಯ ಇಲ್ಲಿಗೆ ಬಂದಿದ್ವಿ. ಸ್ವಲ್ಪ ಸಮಯ ಮಾತ್ರವೇ ಆವತ್ತು ಸಾಧ್ಯ ಆಯಿತು, ಇರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪುನಃ ಇನ್ನೊಂದು ದಿವಸ ಯಾವತ್ತಾದರೂ ಬಂದಾಗ ಇಲ್ಲೊಂದು ದಿವಸ ಇದ್ದು ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡಿ ಒಂದು ದಿವಸ ಇರಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಸಹ ವಿಶೇಷವಾಗಿ ನೀವು ಮಾಡಿದ್ದೀರಿ. ನಾವು ಸಹ ಅದೊಂದು ಸಂಕಲ್ಪವನ್ನು ಮಾಡಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಯಾತ್ರೆಯನ್ನು ಮುಗಿಸ್ಕೊಂಡು ಸಮಾಪ್ತಿ ಮಾಡಿಕೊಂಡು ಶೃಂಗೇರಿಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ, ಆಂಧ್ರದಲ್ಲಿ ಅಲ್ಲೆಲ್ಲ ಯಾತ್ರೆಯನ್ನು ಮುಗಿಸ್ಕೊಂಡು, ತಿರುಪತಿಯಲ್ಲಿ ಅಲ್ಲೆಲ್ಲ ಯಾತ್ರೆಯನ್ನು ಮುಗಿಸ್ಕೊಂಡು ಇಲ್ಲಿಂದ ಶೃಂಗೇರಿಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ದಿವಸ ಇದ್ದು ಇಲ್ಲಿಂದ ಮತ್ತೆ ನಂತರ ಶೃಂಗೇರಿಗೆ ಹೋಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುವರ್ಯರ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಸಕಲ ಶ್ರೇಯಸ್ಸುಗಳು ಲಭಿಸಲಿ. ಮತ್ತು ಈ ಒಂದು ಪಾಠಶಾಲೆಯಿಂದ ವಿಶೇಷವಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ತಯಾರಾಗಿ ಬರಲಿ. ಮತ್ತು ಎಲ್ಲ ರೀತಿಯಲ್ಲೂ ಸಹ ನಿಯಮ ಸಹಿತವಾಗಿ ಇಲ್ಲಿ ಏನೇನು ಪಾಠಶಾಲೆಗೆ ನಿಯಮಗಳನ್ನು ನಿಬಂಧನೆಗಳನ್ನೆಲ್ಲ ಮಾಡಿದ್ದಾರೋ ಅದರಂತೆ ಎಲ್ಲರೂ ಸಹ ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು. ಮಕ್ಕಳು ಸಹ ವಿಶೇಷವಾಗಿ ಅದರಂತೆ ಅಧ್ಯಯನ ಮಾಡಬೇಕು. ಅಧ್ಯಾಪಕರು ಸಹ ಅದಂತೆ ಚೆನ್ನಾಗಿ ಪಾಠವನ್ನು ಮಾಡಬೇಕು. ಮತ್ತು ನಿರ್ವಾಹಕರು ಸಹ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಸಹ ವಿಶೇಷವಾಗಿ ಮಾಡಿ ತದ್ವಾರ ಈ ಒಂದು ಪಾಠಶಾಲೆ ಇನ್ನಷ್ಟು ವಿಶೇಷವಾದಂಥ ಒಂದು ಅಭಿವೃದ್ಧಿಯನ್ನು ಹೊಂದಲಿ. ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇತ್ಯಾದಿಗಳು ಅದೆಲ್ಲ ಕಡೆಯೂ ಬರ್ತಾನೆ ಇರುತ್ತೆ. ಅದು ಎಲ್ಲಿದ್ದರೂ ಪ್ರಪಂಚದಲ್ಲಿ ಯಾವ ಕೆಲಸವನ್ನು ಮಾಡಿದರೂ ಅದರೊಳಗೆ ಒಂದಿಷ್ಟು ವಿಘ್ನಗಳು, ಒಂದಿಷ್ಟು ತೊಂದರೆಗಳು ಅದೆಲ್ಲ ಕಡೆಯೂ ಸಹ ಬರ್ತಾನೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಇದ್ದರೂ ಸಹ ಅದನ್ನು ನಮ್ಮ ಕೆಲಸವನ್ನು ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಆ ಬರುವಂತಹ ಎಲ್ಲ ವಿಘ್ನಗಳು ಸಹ ಈಗ ಆಕಾಶದಲ್ಲಿ ಮೋಡಗಳು ಬಂದು ಹೋದಂತೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ದರಿಂದ ಅದನ್ನು ನಾವು ಹೆಚ್ಚು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ.
ಮಾಡುವಂತಹ ಒಂದು ಕಾರ್ಯವನ್ನು ಶ್ರದ್ಧೆಯಿಂದ ವಿಶೇಷವಾಗಿ ಯಾವುದೇ ವಿಧವಾದಂತಹ ಲೋಪ ಇಲ್ಲದೆ ನಮ್ಮ ಒಂದು ಕರ್ತವ್ಯ ಅಂತ ಏನಿರುತ್ತೋ ಅದನ್ನು ಯಾವುದೇ ವಿಧವಾದಂತಹ ಲೋಪ ಇಲ್ಲದೆ ವಿಶೇಷವಾಗಿ ನಾವು ಮಾಡಿದಾಗ ಖಂಡಿತವಾಗಿಯೂ ಆ ಭಗವದ್ ಅನುಗ್ರಹ, ವೇದಪುರುಷನ ಒಂದು ಅನುಗ್ರಹದಿಂದ ನಾವು ಮಾಡುವಂತಹ ಕಾರ್ಯದಲ್ಲಿ ವಿಶೇಷವಾಗಿ ಸಾಫಲ್ಯವನ್ನು ಪಡೀತೇವೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ವಿಧವಾದಂತಹ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಯಾವುದೇ ವಿಧವಾದಂತಹ ತೊಂದರೆಗಳಿಲ್ಲದೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಾಗಿ ಇದು ನಡೆಯಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಅವರಿಗೂ ಅವರ ಪರಿವಾರಕ್ಕೂ ಮತ್ತು ಈ ಒಂದು ಪಾಠಶಾಲೆಯ ಒಂದು ನಿರ್ವಹಣೆಯಲ್ಲಿ ಅವರ ಜೊತೆಗಿದ್ದು ವಿಶೇಷವಾಗಿ ಇದರಲ್ಲಿ ಶ್ರಮಿಸ್ತಾ ಇರತಕ್ಕಂತಹ ಎಲ್ಲ ವೇದಾಭಿಮಾನಿಗಳಿಗೂ ಎಲ್ಲ ಭಕ್ತರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಮತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತ ಜನರಿಗೂ ಮತ್ತು ಎಲ್ಲ ಗ್ರಾಮಸ್ಥರು, ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಸಹ ನಾವು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ನೀವಿರುವಂತಹ ಈ ಒಂದು ಗ್ರಾಮ ಇರುವಂತಹ ಪ್ರದೇಶದಲ್ಲಿ ಇಂತಹ ಒಂದು ವೇದ ಪಾಠಶಾಲೆ ನಡೀತಾ ಇರುವುದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ಎಲ್ಲಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಆವಾಗ ಇದಕ್ಕೋಸ್ಕರ ಎಲ್ಲಾದರೂ ಒಂದು ಒಳ್ಳೆಯ ಜಾಗವನ್ನು ನೋಡಿ ಅಲ್ಲಿ ಪಾಠಶಾಲೆ ನಡೆಸಬೇಕು ಅಂಥೇಳಿ ಅದಕ್ಕೋಸ್ಕರ ತುಂಬ ಹುಡುಕಾಟವನ್ನು ಮಾಡಿದಾಗ ಈ ಒಂದು ಜಾಗ ಸಿಕ್ತು, ಇಲ್ಲಿ ನಡೀಬೇಕು ಅನ್ನೋದು ಆ ಈಶ್ವರನ ಸಂಕಲ್ಪವಾಗಿದೆ. ಹಾಗಾಗಿ ಇಂತಹ ಒಂದು ಗ್ರಾಮದಲ್ಲಿ ಇಲ್ಲಿ ಒಂದು ವೇದ ಪಾಠಶಾಲೆ ನಡೀತಾ ಇರುವುದು ಭಾಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸಿ ನಮ್ಮ ಮಕ್ಕಳು ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಇಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸಿ ಅವರು ವೇದಾಧ್ಯಯನವನ್ನು ಮಾಡುವಂತೆ ಪ್ರೇರಣೆ ಕೊಟ್ಟಿರುವಂತಹ ಪೋಷಕರು ಸಹ ಯಾರಿದ್ದಾರೋ ಅವರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಮತ್ತು ಯಾವುದೇ ತೊಂದರೆಗಳಿಲ್ಲದೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ